Hello everyone, welcome back to my daily vlogs. ನಾವು ಹೊಳೆನರಸೀಪುರದ ಕಡೆಗೆ ಹೋಗಿದ್ವಿ ಮನೆಯಲ್ಲಿಗೆ. ಅಂದರೆ ರಾಜಮುಡಿ ಅಕ್ಕಿ ಖಾಲಿ ಆಗೋಗಿತ್ತು. ತುಂಬ ದಿನದಿಂದ ಏನು ಸೋನಾ ಮಸೂರಿ ಅಕ್ಕಿನೇ ತೊಗೊತಾ ಇದ್ವಿ. ಅದು ಸ್ವಲ್ಪ ನನಗೆ ಫಸ್ಟಿಂದ ಸ್ವಲ್ಪ ರಾಜಮುಡಿ ರೈಸ್ ರೂಢಿ ಆಗಿಬಿಟ್ಟು ಇವಾಗ ಯಾಕೋ ಇದು ಬೇಡ ಅಂತ ಅನಿಸಿ ಮತ್ತೆ ಬೇಡ ರಾಜಮುಡಿ ರೈಸ್ ತೊಗೊಬರೋಣ, ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ, ಅಕ್ಕಿ ರೈಸ್ ಮಿಲ್ಗೆ ಹೋಗ್ಬಿಟ್ಟು ಅಕ್ಕಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಈ ಕಡೆ ನರಸೀಪುರಕ್ಕೆ ಹೋಗ್ತಾ ತುಂಬಾ ರೈಸ್ ಮಿಲ್ಗಳಿವೆ. ನೀವು ಎಲ್ಲಿಗೆ ಬೇಕಾದ್ರೂ ಈ ಕಡೆನೇ ಅಂತ ಅಲ್ಲ, ಎಲ್ಲ ಊರುಗಳಲ್ಲೂ ಸಾಮಾನ್ಯ ಈ ರೀತಿ ರೈಸ್ ಮಿಲ್ಗಳಿರ್ತವೆ. ಅಲ್ಲಿಗೆ ಹೋಗಿ ನೀವು ಯಾವ್ದು ಬೇಕೋ ಅದನ್ನು ತೊಗೋಬೋದು. ಇಲ್ಲಿ ರಾಜಮುಡಿನಲ್ಲೂ ಪಾಲಿಶ್ಡು, ಲೈಟ್ ಪಾಲಿಶ್ಡು, ಅನ್ಪಾಲಿಶ್ಡು ಆ ರೀತಿ ಎಲ್ಲ ಇತ್ತು. ಸೊ ನಾನು ಫಸ್ಟು ಪಾಲಿಶ್ಡ್ದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಪಾಲಿಶ್ಡ್ ತೊಗೊಂಡು ಏನು ಪ್ರಯೋಜನ, ಫಸ್ಟು ಒಂದು ಅನ್ಪಾಲಿಶ್ಡೇ ತೊಗೋ ಅಂತ ಅಂದ್ಬಿಟ್ಟು ಪೂರ್ತಿ ರೆಡ್ ರೈಸ್, ರಾಜಮುಡಿದಲ್ಲಿ ಪೂರ್ತಿ ರೆಡ್ ರೈಸ್ನೇ ನಾನು ಒಂದು ಫಸ್ಟಿಗೆ 10 kg ತೊಗೊಂಡೆ. ಅವ್ರ ಹತ್ರನೇ ಇನ್ನೊಂದು, ಅಂದರೆ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ಬಿಡಬೇಕು, ತಣ್ಣಗಾದ್ಮೇಲೆ ಸ್ವಲ್ಪ ಒರಟು ಥರ ಆಗುತ್ತೆ ಅಕ್ಕಿ ಅಂತ ಅಂದ್ರೆ. ಹಾಗಾಗಿ ಇನ್ನೊಂದು 10 kg ಆಗೋಷ್ಟು ಸಣ್ಣಕ್ಕಿ ತೊಗೊಂಡೆ. ಅಂದರೆ ಸಣ್ಣಕ್ಕಿ ಮಧು ಅಂತ ಅವ್ರ ಹತ್ರ, ಸೋನಾ ಮಸೂರಿ ಅಲ್ಲ, ಬೇರೆ ಥರ ಸಣ್ಣಕ್ಕಿ ಅಂತಲೇ ಅದು ಬೇರೆ ಬರುತ್ತೆ. ಅದನ್ನು ಒಂದು 10 kg ಆಗೋಷ್ಟು, ಮತ್ತು ರಾಜಮುಡಿ ಒಂದು 10 kg ಆಗೋಷ್ಟು, ಕೆಂಪು ರಾಜಮುಡಿ, ಅವೆರಡೂ ತೊಗೊಂಡು ನಾವು ಹಾಸನ ಕಡೆ ಬಂದ್ವಿ. ಸೊ ನೋಡಿ, ಇದು ನರಸೀಪುರಕ್ಕೆ ಹೋಗ್ತಾ ಮೇಯ್ನ್ ರೋಡ್, ಮೈಸೂರು ಮತ್ತು ಹಾಸನ ಹೊಳೆನರಸೀಪುರ ರೋಡಲ್ಲೇ ಇದೆ ಈ ರೈಸ್ ಮಿಲ್ಲು. ಬೇಕಿದ್ರೆ ನೀವು ತೊಗೋಬೋದು ಹೋಗ್ಬಿಟ್ಟು. ಅಲ್ಲೇ ತೊಗೋಬೇಕು ಅಂತೇನಿಲ್ಲ, ನಾನು ಹೇಳಿದಾಗೆ ಎಲ್ಲ ಊರುಗಳಲ್ಲೂ ಈ ರೀತಿ ರೈಸ್ ಮಿಲ್ಗಳು ಇದ್ದೇ ಇರುತ್ತೆ. ರಾಜಮುಡಿ ನೀವು ಅಂಗಡಿನಲ್ಲಿ ಹೋಗಿ ತೊಗೊಳ್ಳೋದಕ್ಕಿಂತ ಈ ರೀತಿ ರೈಸ್ ಮಿಲ್ಗೆ ಹೋಗಿ ತೊಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 15 to 20 kg ಪರ್ ಕೆಜಿಗೆ ಕಡಿಮೆ ಬೀಳುತ್ತೆ. ಹಾಗಾಗಿ ನೀವು ಬಲ್ಕಲ್ಲಿ ಒಂದು 25 kg ತೊಗೊಳ್ಳೋದಾದರೆ ಅಲ್ಲೇ ತೊಗೊಬಿಡ್ಬೋದು ಅಂತ ನಾನೊಂದು ಐಡಿಯಾ ಕೊಟ್ಟಿದ್ದು ಅಷ್ಟೇ. ನಮಗೆ 10 kg ಸಾಕು. ಸೊ 25 kg ನಾವೇನು ತೊಗೊಳ್ಳಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಆನ್ ದ ವೇ ಹಾಸನ್ಗೆ ಬರ್ತಾ ಸ್ವಲ್ಪ ಕತ್ಲೆನೇ ಆಗೋಗಿತ್ತು. ಮನೆಗೆ ಹೋಗಿ ನಾನು ಏನಾರು ಮಾಡ್ತೀನಿ ಅಂದೆ, ಆದರೆ ಪ್ರದೀಪು ಬೇಡ, ಇಲ್ಲೇ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಸಾಲೆ ಪುರಿ ಜಸ್ಟ್ ಒಂದೊಂದು ಅಷ್ಟೇ ತಿಂದು, ಅಂದರೆ ಹಾಫ್ ಪ್ಲೇಟ್ ಅಷ್ಟೇ. ಹಿತೈಷ್ ಏನೂ ತಿನ್ನಲಿಲ್ಲ, ಪ್ರದೀಪೂ ಅಷ್ಟೇ ಹಾಫ್ ಅಷ್ಟೇ ತಿಂದಿದ್ದು. ಇನ್ನು ಖಾರ ಆಯಿತು ಅಂತ ಅಂದ್ಬಿಟ್ಟು ತಿನ್ನಲಿಲ್ಲ. ಇನ್ನು ನನಗೆ ಸ್ವಲ್ಪ ಬೇಲ್ಪುರಿ ಇಷ್ಟ, ಸೊ ಬೇಲ್ಪುರಿನ ಪಾರ್ಸಲ್ ತರಿಸ್ಕೊಂಡಿದ್ವಿ ಮನೆಗೆ. ಹಿತೈಷು ಮತ್ತು ಪ್ರದೀಪ್ ಬೇಲ್ಪುರಿನೂ ಸಹ ತಿನ್ನಲಿಲ್ಲ. ಇನ್ನು ನಾನು ಒಬ್ಬಳೇ ಬೇಲ್ಪುರಿ ಏನು ತಿಂದಿದ್ದಲ್ವ, ಅವರಿಬ್ಬರು ಪಾಪ ಹಾಗೇ ಮಲ್ಕೋತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೋಧಿ ದೋಸೆನೂ ಮತ್ತು ಹುರ್ಗಡ್ಲೆ ಚಟ್ನಿನೂ ಮಾಡಿದೆ. ಆ್ಯಂಡ್ ಬೆಳಗ್ಗೆನೇ ಈ ದಿನದ ಪಾರ್ಸಲ್ನೆಲ್ಲನೂ ಪ್ಯಾಕ್ ಮಾಡಿ ಇಟ್ಟು ಹೋಗಿದ್ದಾಯಿತು. ನಾನು ಬಂದು ಮಾಡೋದು ಅಂತ ಅಂದರೆ ಲೇಟ್ ಆಗುತ್ತೆ ಅಲ್ವಾ, ಹಾಗಾಗಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ತುಪ್ಪ ತೋರಿಸಿದ್ದೆ ಅಲ್ವಾ, ತುಂಬ ಡಿಮ್ಯಾಂಡ್ ಬಂದಿತ್ತು ಹಸುವಿನ ತುಪ್ಪಕ್ಕೆ. ಸೊ ಒಬ್ಬೊಬ್ಬರು 1 ಲೀಟರ್ ಆಗೋಷ್ಟು ಹಸುವಿನ ತುಪ್ಪನ ಆರ್ಡರ್ ಮಾಡಿ ತೊಗೊಂಡಿದ್ದೀರಾ. ತುಂಬಾ ಚೆನ್ನಾಗಿದೆ ಅಂತಲೂ ಸಹ ಹೇಳ್ತಾ ಇದ್ದೀರಾ. ಹಾಗೆಯೇ ಎಮ್ಮೆ ತುಪ್ಪನೂ ಅಷ್ಟೇ ಈ ಸಲ ತುಂಬಾ ಚೆನ್ನಾಗಾಗಿದೆ, ಗ್ರೀನಿಶ್ ಕಲರಾಗಿ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನಿಮಗೆ ಬೇಕು ಅಂತ ಅಂದರೆ ಎಮ್ಮೆ ತುಪ್ಪನೂ ಸಹ ನೀವು ಬೈ ಮಾಡ್ಬೋದು. ಹಾಗೆಯೇ ಮನೆಗೆ ಬರ್ತಿದ್ದ ಹಾಗೆಯೇ ಇಲ್ಲಿ ರೈಸ್ ಮಿಲ್ಲಿಂದ ಏನು ನಾನು ರಾಜಮುಡಿ ರೈಸ್ ತಂದಿದ್ದೆ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಗೋಧಿ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪನೇ ಒಂದು 4 to 5 ದೋಸೆ ಆಗಬೇಕು ಅನ್ನೋ ರೀತಿಯಲ್ಲಿ ಸಣ್ಣ ಬೌಲ್ನಲ್ಲಿ ನಾನು ಗೋಧಿ ದೋಸೆಗೆ ನಮ್ಮಲ್ಲೇ ಮಾಡೋ ಅಂಥ ಮಲ್ಟಿಗ್ರೇನ್ ಆಟನ ಹಾಕಿ ಒಂದು 6 to 7 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಸ್ವಲ್ಪ ದೋಸೆ ಹಿಟ್ಟನ್ನು ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಸ್ವಲ್ಪ ತೆಳುವಾಗೂ ಮಾಡ್ಕೊತಾರೆ. ನಾನಿವತ್ತು ತುಂಬ ತೆಳು ಮಾಡಿಬಿಟ್ರೆ ಮತ್ತೆ ಹಿಟ್ಟು ಮಿಕ್ಕೋಗುತ್ತೆ, ನಾನೇನು ಊಟ ಮಾಡೋ ಹಾಗಿರಲಿಲ್ವಲ್ಲ, ಸುಮ್ಮನೆ ಏನಕ್ಕೆ ತೆಳು ಮಾಡಿ ಮಾಡೋದು ಅಂತ ಅಂದ್ಬಿಟ್ಟು ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೀನಿ. ನಾರ್ಮಲ್ ದೋಸೆ ಥರನೇ ಹಾಕೋದದು. ಇದಕ್ಕೆ ಒಂದು ಒಳ್ಳೆ ಹುರ್ಗಡ್ಲೆ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೇನು ಕಾಯಿ ಬೇಕಾಗಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀ ಹುರ್ಗಡ್ಲೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು, ಹುಣಸೆಹಣ್ಣು ಇವಿಷ್ಟೇ. ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಬಿಟ್ರೆ ತುಂಬಾ ಚೆನ್ನಾಗಿರೋವಂಥ ಹುರ್ಗಡ್ಲೆ ಚಟ್ನಿ ರೆಡಿನೇ ಆಗೋಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಂಡು ನೀರು ಚಟ್ನಿ ಥರನೂ ಸಹ ಮಾಡ್ಕೋಬೋದು, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಒಂದಾದಮೇಲೆ ಒಂದು ಗೋಧಿ ದೋಸೆನೂ
ಪ್ರದೀಪ್ಗೆ ಹಾಗೆ ಹಿತೇಶ್ಗೆ ಹಾಕಿ ಕೊಡ್ತಾಯಿದ್ದೆ. ನೋಡಿ ಗೋಧಿ ದೋಸೆನೂ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಮಲ್ಟಿಗ್ರೇನ್ ಆಟದಿಂದ ಬರೀ ಚಪಾತಿ ಅಷ್ಟೇ ಅಲ್ಲ, ಗೋಧಿ ದೋಸೆ ಇನ್ಸ್ಟೆಂಟಾಗಿಯೂ ಸಹ ಮಾಡ್ಕೋಬೋದು. ಹಾಗೆಯೇ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ನೆನೆಸ್ಬಿಟ್ಟು ಸಂಜೆಗೆ ನೀವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಗೋಧಿ ದೋಸೆ ನಾರ್ಮಲಾಗಿ ಫರ್ಮೆಂಟ್ ಮಾಡಿ ಮಾಡ್ತಾರಲ್ಲ ಆ ರೀತಿಯೂ ಸಹ ಗೋಧಿ ದೋಸೆನ ಮಾಡ್ಕೋಬೋದು. ಸೊ ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು ಬೆಳಗ್ಗೆನೇ ರಾಗಿ ಎಲ್ಲ ಒಣಗಿ ಹಾಕಬೇಕಾಗಿತ್ತು. ಸೊ ಬಿಸಿಲು ಚೆನ್ನಾಗಿರುತ್ತೆ ಅಲ್ವಾ 5 ಗಂಟೆವರೆಗೂ. ಸೊ ಹಾಗಾಗಿ ಒಂದು ಬ್ಯಾಚ್ ರಾಗಿ ಒಣಗಬೇಕಾಗಿತ್ತು, ಇನ್ನೊಂದು ಬ್ಯಾಚು ಮೊಳಕೆ ಬಂದಿತ್ತು ರಾಗಿ. ಅದನ್ನು ಸಹ ಮೊಳಕೆ ಬಂದಿರೋಂಥ ರಾಗಿನೂ ಒಣಗ್ಸೋಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಈ ರಾಗಿ ಒಂದು 25 to 30 kg ಆಗೋಷ್ಟು ರಾಗಿ ಇದೆ. ಇದು 1 ವೀಕಲ್ಲೇ ನಮಗೆ ಖಾಲಿ ಆಗಿಬಿಡುತ್ತೆ. ರಾಗಿ ಮಾಲ್ಟ್ಗಳೆಲ್ಲ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಆ್ಯಂಡ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗ್ತಾಯಿದೆ ನಮಗೆ ನಿಮ್ಮಲ್ಲಿ ಸಿಗೋವಂಥ ರಾಗಿ ಮಾಲ್ಟ್ನ ಕುಡಿದು ಅಂತೆಲ್ಲ ತುಂಬಾ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ನನಗೆ ಅದರಿಂದ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ, ಆ್ಯಡೆಡ್ ಶುಗರ್ ಸಹ ಇರೋದಿಲ್ಲ, ವೈಟ್ ಶುಗರ್ ಯಾವುದ್ರಲ್ಲೂ ಸಹ ನಾನು ಯೂಸ್ ಮಾಡಲ್ಲ ನನ್ನ ಪ್ರಾಡಕ್ಟ್ಸಲ್ಲಿ. ಹಾಗಾಗಿ ಹೆಲ್ತ್ ಬೆನಿಫಿಟ್ಸ್ ಖಂಡಿತ ಸಿಗುತ್ತೆ ನಿಮಗೆ. ಹಾಗೆ ನಾನು ಮಾಡೋವಂಥ ಪ್ರಾಡಕ್ಟ್ಸ್ನೇ ನಮ್ಮ ಮನೆಯಲ್ಲೂ ನಾನು ಯೂಸ್ ಮಾಡೋದು. ಸೊ ನೋಡಿ ಇದು ಪ್ರೋಟೀನ್ ಪೌಡರು ಬೆಳಗ್ಗೆ ಹಿತೈಷ್ಗೆ ಮತ್ತು ಪ್ರದೀಪ್ಗೆ ಹಾಕಿ ಕೊಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತು ಏನು ಕುಡಿಯಲ್ಲ, ಬಿಸಿ ನೀರು ಮಾತ್ರ ಅಷ್ಟೇ. ಹಾಗಾಗಿ ಅವರಿಬ್ಬರಿಗೆ ಇಲ್ಲಿ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಪ್ರೋಟೀನ್ ಮಿಲ್ಕ್ ಮಿಕ್ಸಲ್ಲಂತೂ ತುಂಬಾ ಎಲ್ಲ ಥರ ಡ್ರೈ ನಟ್ಸು, ಡ್ರೈ ಸೀಡ್ಸು ಎಲ್ಲ ಹಾಕಿ ಮಖಾನ ಮತ್ತು ಅರಿಶಿನ ಮತ್ತು ಇದು ಕೇಸರ್ ಅಂತೂ ತುಂಬಾ ಒಳ್ಳೆಯದು ದೇಹಕ್ಕೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ರೀತಿ ಗಂಟುಗಳೂ ಸಹ ಆಗಿಲ್ಲ. ನೀವು ಹಾಲನ್ನು ಮಿಕ್ಸ್ ಮಾಡಿ ಒಂದು 10 ಸೆಕೆಂಡ್ ಆಗ್ತಿದ್ದ ಹಾಗೆಯೇ ಆ ಕೇಸರಿ ನಿಧಾನಕ್ಕೆ ಬಣ್ಣ ಬಿಟ್ಕೊಳ್ತಾ ಬರುತ್ತೆ. ಸೊ ಅದು ರಿಯಲ್ ಕೇಸರಿ ಅಂತಲೇ ಲೆಕ್ಕ. ಸಡನ್ನಾಗಿ ಬಣ್ಣ ಬಿಟ್ಕೊಂಡ್ಬಿಡ್ತು ಅಂತ ಅಂದರೆ ನಾವೇನಾದರೂ ಆ್ಯಡೆಡ್ ಕಲರ್ಸ್ ಹಾಕಿದ್ದೀವಿ ಅಂತ ಅರ್ಥ ಅದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಧಾನಕ್ಕೆ ಅದು ಕೇಸರಿದು ದಳ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಕಲರ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ತುಂಬ ಬಾದಾಮ್ ಮಿಲ್ಕ್ ಕುಡಿಯೋ ರೀತಿಯಲ್ಲಿ ಆಗುತ್ತೆ ಅದು ಟೇಸ್ಟು. ರಾತ್ರಿ ನಿಮಗೆ ನಿದ್ದೆ ಬರ್ತಾಯಿಲ್ಲ, ತುಂಬ ಸ್ಟ್ರೆಸ್ ಆಗ್ತಾಯಿದೆ ಅಂತ ಅಂದರೆ 1 ವೀಕ್ ನೀವು ಕುಡಿದು ನೋಡಿ, ಅದು ತುಂಬಾ ಚೆನ್ನಾಗಿ ನಿದ್ದೆನೂ ಚೆನ್ನಾಗಾಗುತ್ತೆ ಆ್ಯಂಡ್ ನಿಮಗೆ ಸ್ಟ್ರೆಸ್ ಸಹ ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆಯದು. ಆ್ಯಂಡ್ ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿಬೇಕು ಅಂತೇನಿಲ್ಲ, ಮಿಲ್ಕ್ ಶೇಕ್ ಥರನಾದ್ರೂ ನೀವು ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಕೋಲ್ಡ್ ಮಿಲ್ಕ್ಗೆ ಮಿಕ್ಸಿ ಜಾರಿಗೆ ಹಾಕಿ ಒಂದು 2 ಸ್ಪೂನ್ ಪ್ರೋಟೀನ್ ಮಿಲ್ಕ್ ಮಿಕ್ಸ್ನ ಹಾಕಿಬಿಟ್ಟು ಐಸ್ ಕ್ಯೂಬ್ಸ್ ಹಾಕಿ ಕುಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಬೆಲ್ಲ ಹಾಕ್ಕೊಂಡು. ಆ್ಯಂಡ್ ಸಂಡೇ ಆಗಿರೋದ್ರಿಂದ ನಾವೆಲ್ಲ ಎದ್ದೇಳೋದೂ ಸಹ ಲೇಟು. ವಾರದಲ್ಲಿ 1 ದಿನ ಅಲ್ವಾ. ಸೊ ಹಾಗಾಗಿ ನಾನು 8 ಗಂಟೆ ಮೇಲೇ ಹೇಳೋದು. ತಿಂಡಿನೂ ಲೇಟು. ಹಾಗಾಗಿ ಬೇರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಿನ್ನೆ ನೈಟು ಎಣ್ಣೆ ಹಾಕ್ಕೊಳ್ಳೋದು ಮರ್ತೋಗಿತ್ತು ತಲೆಗೆ. ಇವತ್ತು ಹೇಗೆ ಇದ್ರೂ ತಲೆ ಸ್ನಾನ ಮಾಡಬೇಕಿತ್ತು ಅಲ್ವಾ. ಹಾಗಾಗಿ 1-2 ಅವರ್ಸ್ ಮುಂಚೆನೇ ಎಣ್ಣೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಹಿತೈಷ್ಗೂ ಅಷ್ಟೇ ಎಣ್ಣೆ ಹಾಕಿ ಇಲ್ಲಿ ತಲೆಗೆ ಬಿಡ್ತಾಯಿದ್ದೀನಿ. ಸುಮಾರು ಜನ ಈ ಆಯಿಲ್ನೂ ಮಾಡಿಕೊಡಿ ನಮಗೆ ಮೇಡಮ್ ಪ್ಲೀಸ್ ಅಂತೆಲ್ಲ ಹೇಳ್ತೀರಾ. ನಾನು ವೀಡಿಯೋದಲ್ಲೇ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ. ನಿಮಗೆ ಆ ವಿಡಿಯೋ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ 7795846794ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ನೀವೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಅದಂತೂ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಆ ಆಯಿಲಿಂದ ಹೇರ್ ಫಾಲ್ ಕಡಿಮೆ ಆಗಿದೆ. ಆ್ಯಂಡ್ ನಾನು ಸ್ವಲ್ಪ ಒಂದು 3 ಟೈಮ್ಸ್ ಸ್ಮೂತ್ನಿಂಗ್ ಮಾಡಿಸಿದ್ದೆ. ಹೇರು ತುಂಬಾ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ಆ ಆಯಿಲ್ನ ನಾನು ರೆಗ್ಯುಲರಾಗಿ ಹಾಕ್ತಾ ಬರ್ತಿರೋದ್ರಿಂದ ನನಗೆ ಹೇರ್ ಥಿಕ್ಕಾಗೂ ಆಗ್ತಾಯಿದೆ, ಹೇರ್ ಫಾಲ್ ಕಡಿಮೆ ಆಗಿದೆ ಆ್ಯಂಡ್ ಡ್ಯಾಮೇಜ್ ಆಗಿರೋಂಥ ಹೇರ್ಸ್ ಎಲ್ಲನೂ ರಿಪೇರ್ ಆಗ್ತಾಯಿದೆ. ಸ್ಪ್ಲಿಟ್ ಎಂಡ್ಸ್ ಅಂತೂ ಖಂಡಿತ ಒಂದರಲ್ಲೂ ಸಹ ಹೇರಲ್ಲಿ ಇಲ್ಲ ನನಗೆ. ಸೊ ಅದು ನಂಗೆ ಖುಷಿ ಆಗ್ತಾಯಿದೆ, ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದಲ್ಲ ನಾವು ಅಂತ. ಸೊ ಹಾಗಾಗಿ ವೀಕ್ಲಿ 2 ನಾನು ಹಾಕ್ಕೊತೀನಿ ಆ ಎಣ್ಣೆನ. ಹಿತೈಷ್ಗೂ ಅದೇ ಆಯಿಲ್ನ ಹಾಕ್ತೀನಿ. ಹಾಗೆಯೇ ಇವತ್ತು ಹೇರ್ ಆಯಿಲ್ ಜೊತೆಗೆ ಒಂದು ಹೇರ್ ಮಾಸ್ಕ್ನೂ ಸಹ ರೆಡಿ ಮಾಡ್ಕೊಳ್ಳೋಣ. ಹೇಗೆ ಇದ್ರೂ ತುಂಬ ಬಿಸಿಲು, ಎಣ್ಣೆ ಹಾಕ್ಕೊಂಡ್ರೆ ಮಾತ್ರ ಸಾಲದು, ತಲೆಗೂ ಏನಾದರೂ ಮಾಸ್ಕ್ ಹಾಕ್ಕೊತಾ ಇರಬೇಕು. ತಿಂಗಳಲ್ಲಿ 2 ಸಲ ನಾನು ಈ ರೀತಿ ಮಾಡ್ಕೊತೀನಿ. ಸೊ ಇವತ್ತು ಹೇರ್ ಮಾಸ್ಕ್ನ ನಾನು ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು ದಾಸವಾಳ ಎಲೆ ಮತ್ತು ದಾಸವಾಳದ ಹೂನ ತೊಗೊಳಕ್ಕೆ ಬಂದಿದ್ದೀನಿ. ದಾಸವಾಳನೂ ಅಷ್ಟೇ ನಾಟಿ ಅಂದರೆ ಹೈಬ್ರಿಡ್ ಬೇಡ, ತುಂಬ ದಪ್ಪ ದಾಸವಾಳ ಬರುತ್ತೆ ನೋಡಿ ಅದು ಬೇಡ, ನಾಟಿದು ಬರುತ್ತೆ, ಸಣ್ಣ ಸಣ್ಣ ಎಲೆ ಇರುತ್ತೆ ಆ್ಯಂಡ್ ಹೂ ಜಾಸ್ತಿ ಬಿಟ್ಟಿರುತ್ತೆ ಅಂಥ ದಾಸವಾಳ ತೊಗೋಬೇಕು ನೀವು. ನಾನಿಲ್ಲಿ ಕೆಂಪು ದಾಸವಾಳ ನಾಟಿದು ತೊಗೊಂಡಿದ್ದೀನಿ. ಒಂದು 10 ಹೂ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಹಿಡಿ ಆಗೋಷ್ಟು ಎಲೆನೂ ಸಹ ಕಿತ್ಕೊಂಡು ಬಂದು ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಒಂದು 4ರಿಂದ 5 ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ನೆನೆಸಿಟ್ಕೊಂಡಿರೋವಂಥ ಮೆಂತ್ಯ 2 ಚಮಚ ಸಾಕು, ಜಾಸ್ತಿ ಬೇಡ
ಮೆಂತ್ಯ, ಹಾಗೆಯೇ ಒಂದು ಹಿಡಿ ಪೂರ್ತಿ ಆಗೋಷ್ಟು ಕರಿಬೇವಿನ ಎಲೆ ಮತ್ತು ಈ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ಮಿಕ್ಸ್ ಮಾಡಿ ಅದನ್ನು ಸಹ ಹಾಕಬೇಕು. ಇದಕ್ಕೆ ಗಟ್ಟಿ ಮೊಸರನ್ನ ಒಂದು ಕಾಲರಿಂದ ಅರ್ಧ ಕಪ್ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೋಬೇಕು. ಸೊ ಹೇರ್ ಮಾಸ್ಕ್ ರೆಡಿ ಆಯಿತು. ಇದಕ್ಕೆ ನೀವು ಆಮ್ಲ ಪೌಡರ್ ಇದ್ದರೆ ಆಮ್ಲ ಪೌಡರ್ನ ಸಹ ಮಿಕ್ಸ್ ಮಾಡ್ಕೋಬೋದು. ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಲ್ಲ ಆಯಿಲು, ಅದರಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿನ ಸೇರಿಸಿದ್ದೀನಿ, ಅಂದರೆ ಆಮ್ಲ ಸೇರಿಸಿದ್ದೀನಿ. ಸೊ ಹಾಗಾಗಿ ಹೇರ್ ಮಾಸ್ಕಿಗೆ ನಾನು ಆಮ್ಲನ ಹಾಕಿಲ್ಲ. ಈ ಮಾಸ್ಕ್ನ ಬರೀ ಹೆಂಗಸ್ರಷ್ಟೇ ಅಲ್ಲ, ಮನೇಲಿರೋವಂಥ ಗಂಡು ಮಕ್ಳಿಗೂ ಸಹ ಹಾಕಿ, ಏಕೆಂದರೆ ನಮಗಿಂತ ಹೆಚ್ಚಿಗೆ ಅವ್ರಿಗೆ ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಅದರಲ್ಲೂ ಕಂಪ್ಯೂಟರ್ ಮುಂದೆನೇ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದವರು, ತುಂಬ ಕಣ್ಣೆಲ್ಲ ಸ್ಟ್ರೈನ್ ಆಗಿರುತ್ತೆ, ಹೇರ್ ಫಾಲ್ ಆಗ್ತಾಯಿದೆ, ಚೆನ್ನಾಗಿ ಕೂದಲು ಬೆಳೀತಾ ಇಲ್ಲ ಅಂಥವ್ರಿಗೆಲ್ಲ ಈ ಹೇರ್ ಮಾಸ್ಕ್ನ ನೀವು ವಾರದಲ್ಲಿ ಒಂದು ಸಲ, ನಾನು ತಿಂಗಳಲ್ಲಿ 2 ಸಲ ಹಾಕ್ಕೊತೀನಿ ಸಾಕು. ಏಕೆಂದರೆ ವಾರದಲ್ಲಿ ಒಂದೊಂದು ಸಲ ಆಗಲ್ಲ. ಹಾಗಾಗಿ ತಿಂಗಳಲ್ಲಿ 2 ಸಲ ಅಂತೂ ಗ್ಯಾರಂಟಿ ಈ ಹೇರ್ ಮಾಸ್ಕ್ನ ನಾನು ಹಾಕ್ಕೊತೀನಿ. ತುಂಬ ಹೀಟ್ ಜಾಸ್ತಿ ಆಗಿತ್ತು ಅಂತ ಅಂದರೆ ನೀವು ಗೋರಂಟಿ ಎಲೆನೂ ಸಹ ಹಾಕ್ಕೋಬೋದು. ನಾವಂತೂ 3 ಜನ ಈ ಹೇರ್ ಮಾಸ್ಕ್ನ ಹಾಕ್ಕೊಂಡು ನಾನು ಪ್ರದೀಪ್ಗೆಲ್ಲ ಹಾಕಿಸ್ಕೊತಾ ಇದ್ದೀನಿ. ಏಕೆಂದರೆ ಏನು ಇದನ್ನು ಭಾಗ ಮಾಡಿ ಹಾಕ್ಕೊಬೇಕು ಹೇರು, ಹಾಗಾಗಿ ಪ್ರದೀಪ್ಗೆಲ್ಲಿ ಹಾಕಿಸ್ಕೊತಾ ಇದ್ದೆ. ತುಂಬಾ ಬೆನಿಫಿಟ್ಸ್ ಇದೆ, ನೀವೂ ಸಹ ಟ್ರೈ ಮಾಡಿ. ಆ್ಯಂಡ್ ಇದನ್ನು ಮಾಸ್ಕ್ ಹಾಕ್ಕೊಂಡು 1-2-3 ಅವರ್ಸ್ ಅದು ಕಂಪ್ಲೀಟ್ ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ನೀವು ಯಾವುದಾದ್ರೂ ಲೈಟಾಗಿರೋವಂಥ ಶ್ಯಾಂಪೂನ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಆಯಿತು. ತಿಂಗಳಲ್ಲಿ 2 ಸಲ ಮಾಡಿ. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಏನೇನು ವಸ್ತುಗಳಿದೆ ಅದನ್ನು ಮಾತ್ರನೇ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಯಾವುದಾದ್ರೂ ವಸ್ತುವಿಂದ ಅಯ್ಯೋ ಈ ಇಂಗ್ರೀಡಿಯೆಂಟ್ ಇಲ್ಲಪ್ಪ ನಾನು ತರಿಸ್ಬೇಕು ಹೊರಗಡೆಯಿಂದ ಅನ್ನೋದೂ ಇಲ್ಲ. ಆ್ಯಂಡ್ ತುಂಬ ಕೈಗೆಟ್ಕೋ ರೀತಿಯಲ್ಲೇ ಇರುತ್ತೆ ಎಲ್ಲ ಸಾಮಗ್ರಿಗಳನ್ನೂ ಮನೆಯಲ್ಲೇ. ಸೊ ಖಂಡಿತ ಟ್ರೈ ಮಾಡಿ. ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ, ಯಾವುದೇ ರೀತಿ ಏನು ಹೇರ್ ಕಲರು ಆ ಥರದ್ದು ಒಂಥರ ಕೆಮಿಕಲ್ಸ್ ಇರೋ ಅಂಥದ್ದೆಲ್ಲ ಏನೂ ಇಲ್ಲ ಅಲ್ವಾ. ಸೊ ನಿಮ್ಗಳಿಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಇಷ್ಟ ಆಗಿದರೆ ಹೇರ್ ಮಾಸ್ಕು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಸಹ ಯೂಸ್ ಮಾಡ್ಬೋದು. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.